ನಮಸ್ಕಾರ. ಇದು ಅವಲೋಕನ. ನಾನು ಶೀಲಾ ಭಟ್. 2 ಸಂಚಿಕೆಗಳಿಂದ ಈ ಹಣದ ಬಗ್ಗೆ, ಬಡತನದ ಬಗ್ಗೆ, ಸಿರಿವಂತಿಕೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದಕ್ಕೆ ಮುಂದುವರಿದ ಭಾಗವಾಗಿ ನನಗೆ ಇನ್ನೊಂದು ಪ್ರಶ್ನೆ ಮೂಡುತ್ತೆ. ಈ ಹಣಕ್ಕಾಗಿ ಏನೂ ಮಾಡೋದಕ್ಕೆ ಜನರನ್ನ ಹಚ್ಚಿದ್ಯಾರು ಅನ್ನೋದು. ಮನುಷ್ಯನಿಗೆ ಹಣ ಬೇಕು, ಅದು ಬದುಕಿನ ಅವಶ್ಯಕತೆ. ಆದರೆ ಇತ್ತೀಚೆಗೆ ಈ ಅವಶ್ಯಕತೆಯನ್ನೆಲ್ಲ ಮೀರಿ ಹಣ ಬದುಕಿನ ಕೇಂದ್ರ ಆಗ್ತಾ ಹೋಗ್ತಾ ಇದೆ. ಆಲ್ಮೋಸ್ಟ್ ಕೇಂದ್ರವೇ ಆಗಿ ಹೋಗಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ನಾನು ಸಮಾಜದ ಎಲ್ಲ ಸ್ತರವನ್ನು ತಡಕಾಡಿದೆ. ಮತ್ತೆ ನಿಧಾನವಾಗಿ ಕೆಲವು ಸಹಜ ಸತ್ಯಗಳು ನನ್ನ ಮುಂದೆ ಗೋಚರ ಆಗ್ತಾ ಹೋಗ್ತವೆ. ಸಮಾಜದಲ್ಲಿ ಮೌಲ್ಯಗಳಿಗೆ ಬೆಲೆ ಇರುವಂತಹ ಸಂದರ್ಭಗಳಿದ್ವು. ಆಗ ಹಣಕ್ಕೆ ಬೆಲೆ ಇತ್ತು, ಇಲ್ಲ ಅಂತಲ್ಲ. ಹಣಕ್ಕೂ ಗೌರವ ಇತ್ತು, ಇಲ್ಲ ಅಂತಲ್ಲ. ಆದರೆ ಮೌಲ್ಯಗಳು ಹಣದ ಹಿಂದೆ ಸರಿದು ಹೋಗಿರಲಿಲ್ಲ. ಪ್ರಾಮಾಣಿಕತೆ, ಸತ್ಯ, ಧರ್ಮ, ಇಂತಹ ನಿಷ್ಠೆ ಇವೆಲ್ಲ ಮನುಷ್ಯನ ಗೌರವವನ್ನು ನಿರ್ಧಾರ ಮಾಡ್ತಿದ್ವು. ಆದರೆ ಈಗ ಹಣ ಮಾತ್ರ ಮನುಷ್ಯನ ಗೌರವವನ್ನು ನಿರ್ಧಾರ ಮಾಡುತ್ತೆ. ಯಾರ ಬಳಿ ಸಂಪತ್ತಿದೆ ಅವರಿಗೆ ಗೌರವ ಹೆಚ್ಚಾಗಿದೆ. ಅವರು ಹೇಗೆ ಆ ಹಣವನ್ನು ಗಳಿಸಿದ್ರು ಅನ್ನೋ ಪ್ರಶ್ನೆ ಬಹಳ ಸಾರಿ ಕೇಳೋದೇ ಇಲ್ಲ. ನ್ಯಾಯ ಅನ್ನೋದು ಸಮಾನ ತಕ್ಕಡಿಯಲ್ಲಿ ತೂಗಿ ಎಲ್ಲರಿಗೂ ಒಂದೇ ಅನ್ನೋದು ಎಲ್ಲರ ಭಾವನೆ. ಆದರೆ ಇತ್ತೀಚೆಗೆ ನ್ಯಾಯವೂ ಕೂಡ ಹಣ ಇದ್ದವರ, ಪ್ರಭಾವ ಇದ್ದವರ ಪಾಲಿಗಷ್ಟೇ ಅನ್ನೋದು ವ್ಯಾಪಕವಾಗ್ತಾ ಇದೆ. ಮೊದಲೆಲ್ಲ ಕೇವಲ 10-20% ಈ ನ್ಯಾಯ ಮತ್ತು ಹಣದ ನಡುವಿನ ತೂಕದ ವ್ಯತ್ಯಾಸ ಇದ್ದರೆ, ಈಗ 80-90% ಹಣ ಮತ್ತು ಪ್ರಭಾವ ಇದ್ದರೆ ಸಾಕು, ನ್ಯಾಯ ನಮ್ಮ ಪರ ಅನ್ನುವ ಸ್ಥಿತಿ ಬಂದುಬಿಟ್ಟಿದೆ. ಹಣ ಮತ್ತು ಪ್ರಭಾವ ಇದ್ದರೆ ಸಾಕು, ಎಂಥ ತಪ್ಪು ಮಾಡಿದ್ರೂ ತಪ್ಪಿಸ್ಕೋಬಹುದು. ಹಣ ಇಲ್ಲದವನು ತಪ್ಪು ಮಾಡಿದ್ರೆ ಏನೇ ಒದ್ದಾಡಿದ್ರೂ ನ್ಯಾಯವನ್ನು ಪಡೆಯಲಾರ ಅನ್ನೋದು ಇವತ್ತಿನ ಸಮಾಜದ ವಾಸ್ತವ. ಪ್ರಾಮಾಣಿಕ ಅಥವಾ ಆಕೆ ಪ್ರಾಮಾಣಿಕಳು, ನಿಷ್ಠಳು, ಒಬ್ಬ ಅತ್ಯಂತ ದಕ್ಷ ಪ್ರಾಮಾಣಿಕ, ಆದರೆ ಸರಳ ಸಜ್ಜನನಾದ ಆತನಿಗೆ ಹಣ ಮಾಡೋದು ಗೊತ್ತಾಗಿಲ್ಲ. ಇಂತಹ ವ್ಯಕ್ತಿಗೆ ಗೌರವ ಕಡಿಮೆನೆ. ಅದೇ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದಿಂದಲೋ ಹೆದರಿಸಿಕೊಂಡು ಅಥವಾ ಇನ್ಯಾವುದೋ ಅನ್ಯಾಯ ಮಾರ್ಗದಲ್ಲಿ ಹಣವನ್ನು ಗಳಿಸಿ ಒಳ್ಳೆ ರೀತಿಯಲ್ಲಿ ಶೋದಿಂದ ನಿಂತ್ಕೊಂಡ್ರೆ ಆತನ ಗೌರವ ದುಪ್ಪಟ್ಟಾಗ್ಬಿಡುತ್ತೆ. ಆತನ ಎದುರು ಚಿನ್ನದಂತಹ ವ್ಯಕ್ತಿತ್ವವು ಮಸುಕಾಗಿ ಕಾಣೋದಕ್ಕೆ ಶುರುವಾಗ್ಬಿಡುತ್ತೆ. ಆದ್ದರಿಂದಲೇ ನೋಡಿ, ಒಬ್ಬ ಭ್ರಷ್ಟ ರಾಜಕಾರಣಿ, ಒಬ್ಬ ಭ್ರಷ್ಟ ಅಧಿಕಾರಿ, ಒಬ್ಬ ಸತ್ಯವನ್ನು ಮಾರಿಕೊಳ್ಳುವ ಪತ್ರಕರ್ತ, ಸುಳ್ಳನ್ನು ಸಾರುವ ಮಾಧ್ಯಮ ವ್ಯಕ್ತಿ, ಹೀಗೆ ಅಸತ್ಯ ಮತ್ತು ನ್ಯಾಯದ ಪರ ಇಲ್ಲದ, ಅವುಗಳನ್ನೇ ತಮ್ಮ ಕಾಲ್ತುಳಿತದಲ್ಲಿ ಸಿಕ್ಕಿಸಿ ಮೇಲೆದ್ದು ಬಂದ ವ್ಯಕ್ತಿಗಳಿಗೆ ವಿಶೇಷ ಗೌರವ, ವಿಶೇಷ ಮನ್ನಣೆ ಸಿಗೋದು ಈ ಸಮಾಜದ ದೊಡ್ಡ ದುರಂತ. ಅವರ ಸುತ್ತಲೂ ಇರುವ ಜನರು ಅವರು ಕೊಡುವ ಗೌರವ, ಈ ಭ್ರಷ್ಟಾಧಿಕಾರಿಗಳಿಗೆ, ಭ್ರಷ್ಟರಿಗೆ ಕೊಡುವ ಗೌರವ ನೋಡಿದಾಗ ಈ ಸಮಾಜ ಗೌರವವನ್ನು ಯಾವ ರೀತಿ ನೀಡುತ್ತೆ, ಯಾಕೆ ನೀಡುತ್ತೆ ಅನ್ನುವ ಪ್ರಶ್ನೆ ಮೂಡುತ್ತೆ. ಇದು ಹೆಚ್ಚಾಗೋದಕ್ಕೆ ನಮ್ಮ ಮಾಧ್ಯಮಗಳು ಸ್ವಲ್ಪ ಕಾರಣ ಅನಿಸುತ್ತೆ. ಇಂದಿನ ಜಗತ್ತಲ್ಲಿ ನೋಡಿ, ಯಾವುದೇ ವಿಷಯದಲ್ಲೂ ಆಡಂಬರ, ಶ್ರೀಮಂತಿಕೆ, ಅಬ್ಬರ, ವೈಭವ ಇದು ಹೆಚ್ಚು ಹೆಚ್ಚು ಆಕರ್ಷಣೀಯ ಅನಿಸುತ್ತೆ.
ಐಷಾರಾಮಿ ಜೀವನ, ಆಡಂಬರದ ಜೀವನ ಸಂತೋಷವನ್ನ ಕೊಡಿಸಿದಂಗೆ ಕಾಣಿಸುತ್ತೆ. ಈ ಚಿತ್ರಗಳು ಇದಲ್ವಲ್ಲ, ಈ ಚಿತ್ರಗಳು ಯುವಜನಾಂಗದ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರ್ತಾ ಇದ್ದಾವೆ. ಅವರಿಗೆಲ್ಲ ಈಗ ಹಣ ಮಾಡೋದೊಂದೇ ದೊಡ್ಡ ಗುರಿಯಾದ ಹಾಗೆ ಕಾಣಿಸ್ತಾ ಇದೆ. ಹಣದ ಆಕರ್ಷಣೆ ಹೆಚ್ಚಾದಾಗ ಸಂಬಂಧಗಳು ಹಣದ ಆಧಾರದ ಮೇಲೆ ನಿರ್ಮಾಣಗೊಂಡು ಅಲ್ಲಿಯೇ ಅಂತ್ಯ ಕಾಣೋದು ದುರಂತ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಹಣಕಾಸು ವಿಷಯದಲ್ಲಿ ಪ್ರಬಲ ಆಗ್ತಾ ಹೋದ ಹಾಗೆ ಹಣಕಾಸು ಇಲ್ಲದ ವ್ಯಕ್ತಿ ಒಬ್ಬ ನಿರ್ಗತಿಕನಾಗಿ ನಿರ್ಲಕ್ಷಿಸಲ್ಪಡ್ತಾನೆ. ಈ ಐಷಾರಾಮಿ ಜೀವನದ ವ್ಯಾಮೋಹ ಸಂಬಂಧಗಳನ್ನು ತೊರೆದು ಅತಿರೇಕದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಸಾಕಷ್ಟು ಬಾರಿ ಕಾರಣ ಆಗೋದು ಇವತ್ತಿನ ಸುದ್ದಿಗಳಲ್ಲಿ ನಾವು ನೋಡ್ತೀವಿ. ಈ ಹಣಕಾಸಿನ ಆಕರ್ಷಣೆ ಇದೆಯಲ್ಲ, ಇದರಿಂದ ನಿಷ್ಠೆ ಕಡಿಮೆ ಆಗ್ಬೋದು, ಗೌರವ ಕಡಿಮೆ ಆಗ್ಬೋದು, ಸಂಬಂಧಗಳಲ್ಲಿ ಬದ್ಧತೆ ಕಡಿಮೆ ಆಗ್ಬೋದು, ವಿಶ್ವಾಸ ಕುಸಿಯುತ್ತೆ. ಹಣದ ಆಸೆಗಾಗಿ ಅನುಚಿತ ಮಾರ್ಗಗಳ ಆಯ್ಕೆ ಹೆಚ್ಚಾಗುತ್ತೆ. ಅದಕ್ಕೋಸ್ಕರನೇ ನೋಡಿ ಸ್ಕ್ಯಾಮ್ಗಳು ಇದು ಎಲ್ಲ ಹೆಚ್ಚಾಗ್ತಾ ಇದ್ದಾವೆ ಅಲ್ವಾ. ಕೆಲವು ಸಂದರ್ಭಗಳಲ್ಲಿ ಅಪರಾಧಗಳಿಗೂ ಕಾರಣ ಆಗಿ ಹೋಗುತ್ತೆ. ಒಂದು ಮೊಬೈಲು, ಒಂದು ಚಿನ್ನದ ಸರ, ಒಂದು 10 ರೂಪಾಯಿಯ ಆಸೆ, ಬಿಡಿಗಾಸಿಗಾಗಿ ಆಸೆ, ಇಂತಹ ಒಂದು ಸಣ್ಣ ಸಣ್ಣ ವೈಭೋಗದ ಆಕರ್ಷಣೆಗೆ ಜನರು 10-20 ವರ್ಷ ಜೈಲಲ್ಲಿ ಕುಳಿತುಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾರೆ. ಈ ಎಲ್ಲ ದೃಶ್ಯಗಳನ್ನು ನೋಡಿದಾಗ, ಮಾಧ್ಯಮಗಳಲ್ಲಿ ಕೇಳಿದಾಗ ಮೂಡೋದೊಂದು ಪ್ರಶ್ನೆ ಅಂದರೆ, ಹಣಕ್ಕಾಗಿ ಏನೂ ಮಾಡೋದಕ್ಕೆ ಇವ್ರನ್ನ ಹಚ್ಚಿದ್ಯಾರು? ಸಮಾಜನ, ಪರಿಸ್ಥಿತಿನ, ಅವರ ಬದಲಾಗ್ತಾ ಇರುವಂತಹ ಮನಸ್ಥಿತಿನ, ಏನು? ಬಹುಶಃ ಉತ್ತರ ಒಂದೇ ಆಗಿರ್ಲಿಕ್ಕಿಲ್ಲ. ಸಮಾಜ, ಪರಿಸ್ಥಿತಿ, ಮನಸ್ಥಿತಿ ಇವೆಲ್ಲವೂ ಸೇರಿ ಇಂತಹದೊಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ಬೋದು. ಅವರನ್ನು ಹಣಕ್ಕಾಗಿ ಏನೂ ಮಾಡೋದಕ್ಕೆ ಹಚ್ಚಿರ್ಬೋದು. ಹಣ ಬದುಕನ್ನು ಸುಲಭ ಮಾಡ್ಬೋದು, ಮೌಲ್ಯಗಳನ್ನು ಬದಲಾಯಿಸುವ ಶಕ್ತಿಯೂ ಇರ್ಬೋದು. ಹಣದಿಂದ ಗೌರವವನ್ನು ಖರೀದಿಸ್ಬೋದು, ಆದರೆ ನಿಜವಾದ ಮಾನವನ್ನ ಖರೀದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಮಾಜ ಯಾವಾಗಲೂ ಹಣವನ್ನ ಗೌರವಿಸಬಹುದು, ಆದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಗೌರವಿಸ್ಕೊಳ್ಬೇಕಾದ್ರೆ ತನ್ನ ಮೌಲ್ಯಗಳನ್ನು ಆತ ಉಳಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಆತ ತನ್ನನ್ನು ತಾನೇ ಗೌರವಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಯೇ ಮನುಷ್ಯನ ನಿಜವಾದ ಗೌರವ ಲಭಿಸುತ್ತೆ. ಆದ್ದರಿಂದ ನಿಲ್ಲಿಸಿ, ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದು ಅವಲೋಕನ. ಅಂಥದ್ದೊಂದು ಸ್ಪಷ್ಟತೆ ಈ ಸಂಚಿಕೆಯಿಂದ ನಿಮ್ಮಲ್ಲಿ ಮೂಡಿದರೆ ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.